ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಶಿಡ್ಲಘಟ್ಟ. ಎಲ್ಲಿ ಹೋರಾಟ ಇರುತ್ತದೆಯೋ ಅಲ್ಲಿ ಬದುಕು ಇರುತ್ತದೆ. ಎಲ್ಲಿ ಹೋರಾಟ ಮಾಡುತ್ತೇವೋ ಅಲ್ಲಿ ಯಶಸ್ಸಿನ ದಾರಿಯೂ ದೊರೆಯುತ್ತದೆ. ನಮ್ಮ ಮನಸ್ಸಿನಲ್ಲಿ ಹೋರಾಟದ ಭಾವನೆ ಇದ್ದರೆ ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ನಗರಸಭೆಯ ಮಾಜಿ ಸದಸ್ಯರು ಹಾಗೂ ವಕೀಲರಾದ ಮುನಿರಾಜ್ ತಿಳಿಸಿದ್ದಾರೆ. ನಗರದಲ್ಲಿ ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಾವಿತ್ರಿಬಾಯಿ ಫುಲೆ ಅವರಿಂದ ಹಿಡಿದು ಶಾರದಾ ಮಾತೆಯವರೆಗೆ ಅನೇಕ ಮಹಿಳೆಯರು ತಮ್ಮ ಹೋರಾಟದ ಮೂಲಕವೇ ಸಮಾಜಕ್ಕೆ ಪ್ರೇರಣೆಯಾಗಿದ್ದಾರೆ. ಕಾರ್ಮಿಕ ವರ್ಗದಲ್ಲಿ ಮಹಿಳೆಯರು ಸಹ ಹೋರಾಟಗಾರ್ತಿಯರಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಅವರು ಶ್ಲಾಘಿಸಿದರು. ಇದೇ ವೇಳೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಶ್ರಮಿಕ ಕರ್ನಾಟಕ ರಾಜ್ಯ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ ಮಹಿಳೆಯರು ಕೇಕ್ ಕತ್ತರಿಸುವ ಮೂಲಕ ದಿನಾಚರಣೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ನರೇಶ್, ಗಾಯತ್ರಿ ಸಂಜೀವಪ್ಪ, ಎ ನಾರಾಯಣಸ್ವಾಮಿ, ಎಸ್ ಮಂಜುಳಾ, ಅಮಾನುಲ್ಲಾ ಸೇರಿದಂತೆ ಅಸಂಘಟಿತ ಕಟ್ಟಡ ಕಾರ್ಮಿಕರ ಸಂಘದ ಹಲವು ಪದಾಧಿಕಾರಿಗಳು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. ಬಗ್ಗೆ ನಾವು ಹೆಚ್ಚಿಗೆ ಹೇಳಬಾರ್ದು. ನಿಮ್ಮ ಮಹಿಳಾ ದಿನಾಚರಣೆ ಕಾರ್ಮಿಕರ ಬಗ್ಗೆ ಹೇಳ್ಬಿಟ್ಟು ನೀವೆಲ್ಲ ಮತ್ತೆ ಇದು ಮಾಡ್ಕೋಬಾರ್ದು. ಇಲ್ಲಿ ಇವತ್ತೆಲ್ಲರಿಗೂ ಸಹ ಏನು ವಿಶ್ವ ಮಹಿಳಾ ದಿನಾಚರಣೆ ಎಲ್ಲ ಶುಭಾಶಯಗಳು ತಿಳಿಸ್ತಾ ಎಲ್ರಿಗೂ ಸಹ ಒಳ್ಳೇದಾಗ್ಲಿ. ಯಾವತ್ತು ಒಂದು ಮನುಷ್ಯನ ಮೂಲಭೂತ ಒಂದೇ ಒಂದು ನಾನು ಹೇಳ್ತೀನಿ, ಅವನ ಒಂದು ಗುರಿ ಏನು ಅಂತಂದ್ರೆ ಹೋರಾಟ. ಎಲ್ಲಿ ಹೋರಾಟ ಇರುತ್ತೆ ಅಲ್ಲಿ ನಮಗೆ ಬದುಕಿದೆ, ಎಲ್ಲಿ ಹೋರಾಟ ಇರುತ್ತೆ ಅಲ್ಲಿ ನಮಗೆ ದಾರಿ ಇದೆ, ಎಲ್ಲಿ ಹೋರಾಟ ಇರುತ್ತೆ ಅಲ್ಲಿ ನಮಗೆ ಸಕ್ಸಸ್ ಇದೆ. ಹೋರಾಟದಿಂದ ಒಂದೇ ನಾವು ಗೆಲ್ಲಕ್ಕಾಗುತ್ತೆ. ಈ ಹೋರಾಟ ಅನ್ನೋದು ಭಾವನೆ ನಮ್ಮ ಮನೇಲಿ ಇರಬೇಕು, ನಮ್ಮ ಮನಸ್ಸಲ್ಲಿ ಇರಬೇಕು. ಆವಾಗ ತಾನೇ ನಾವು ಮುಂದೆ ಬರಕ್ಕಾಗುತ್ತೆ. ಆ ಕಾರಣಕ್ಕೆ ಎಲ್ಲಾ ಕಾರ್ಮಿಕರು ಏನು ಇವತ್ತಿಲ್ಲ, ಈ ಮಹಿಳೆಯರು ಅಂದ ತಕ್ಷಣ ಅವರು ಸಹ ಹೋರಾಟಗಾರರೇ. ಎಲ್ಲಾ ಮಹಿಳೆಯರು ತಿಳ್ಕೊಂಡು ಹೋದ್ರೆ ನಾವು ಬಾಪುಲಿಂದ ಹಿಡಿದು ಬಂದು ನಮ್ಮ ಏನು ಶಾರದಾ ಮಾತೆಯಿಂದ ಹಿಡಿದು ಮತ್ತೆ ಎಲ್ಲ ಪ್ರತಿಯೊಬ್ಬರು ಸಹ ಮಹಿಳೆಯರಿಂದಾನೇ ಮುಂದೆ ಬಂದಿರುವಂತದ್ದು. ಆ ಕಾರಣಕ್ಕೆ ಈಗ ಏನು ನಾವು ಮಹಿಳಾ ಸಬಲೀಕರಣ ಮಾಡ್ತೀವಿ, ಮಹಿಳಾ ಸಬಲೀಕರಣ ಎಂದ್ರು ಮಹಿಳಾ ಸಬಲೀಕರಣ ವುಮೆನ್ ಎಂಪವರ್ಮೆಂಟ್. ಯಾವ ರೀತಿ ವುಮೆನ್ ಎಂಪವರ್ಮೆಂಟ್? ಸರ್ವಾಂಗೀಣವಾಗಿ ಅಭಿವೃದ್ಧಿ, ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿ. ಏನು ಗೊತ್ತಾ, ನಿಮ್ ಮನೇಲಿ ಇರುವಂತ ಬರೀ ಹೌಸ್ ವೈಫ್ ಅಂತಂದ್ರೆ ಇಟ್ಸ್ ನಾಟ್ ಏನು ಬರೀ ನಿಮ್ ಮನೇಲಿ ಇರೋದು ಅಷ್ಟೇ ಅಲ್ಲ, ಮನೇಲಿದ್ರೂ ಸಹ ನೀವು ಸೇವೆ ಮಾಡ್ದಂಗೆ ಲೆಕ್ಕ. ಮನೇಲಿ ಮಕ್ಕಳು ನೋಡ್ಕೊಳ್ಳೋದು ಒಂದು ಸೇವೆನೇ. ಆ ಕಾರಣಕ್ಕೆ ನಿಮ್ದು ಏನು ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ವುಮೆನ್ ಎಂಪವರ್ಮೆಂಟ್ ಎಲ್ಲಾ ರೀತಿಯಲ್ಲಿ ಆಗ್ಬೇಕು. ಹೆಂಗಾಗ್ಬೇಕು ಅಂತಂದ್ರೆ ಮೊದಲನೇ ಏನು ಮಾಡ್ಬೇಕು, ಶಿಕ್ಷಣ ಬೇಕು. ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಸಹ ಶಿಕ್ಷಣ ಕೊಡಿಸ್ಬೇಕು. ಹೆಣ್ಮಕ್ಳು ಅಂದ ತಕ್ಷಣ ಶಿಕ್ಷಣ 10ನೇ ಕ್ಲಾಸ್ ಬಿಟ್ಬಿಡಿ, PUC ಬಿಟ್ಬಿಡಿ, ಡಿಗ್ರಿಗೆ ಬಿಟ್ಬಿಡಿ ಅಲ್ಲ, ಶಿಕ್ಷಣ ಪಡೆದು ಇವತ್ತು ನೋಡಿದ್ರಿ 50 ರ್ಯಾಂಕ್ ಬಂದಿದೆ UPSC ಇಂದ. ನಮ್ಮ ಕರ್ನಾಟಕಕ್ಕೆ 24 ರ್ಯಾಂಕ್ ಬಂದಿದೆ. ಅದರಲ್ಲಿ ಕೋಲಾರಲ್ಲಿ 2 ಬಂದಿದೆ. ನಮ್ಮ ಇಡೀ ಒಂದೇ ಫ್ಯಾಮಿಲಿಯಲ್ಲಿ 4 ರ್ಯಾಂಕ್ ಬಂದಿದೆ. 4 IPS ಆಫೀಸರ್ ಒಂದೇ ಮನೆಯಲ್ಲಿ ಆಗಿದ್ದಾರೆ. ಅದರಲ್ಲಿ ಹೆಚ್ಚೆಚ್ಚಿಗೆ ಆಗಿರುವಂತದ್ದು ಮಹಿಳಾ ಅಭ್ಯರ್ಥಿಗಳಿದ್ದಾರೆ IAS IPS ಅಲ್ಲಿ. ನೀವು ತಿಳ್ಕೊಳ್ಳಿ, IAS IPS ಬರೀ ಸೀಮಿತ ಇವ್ರಿಗೆ, ಯಾರು ಬೇರೆಯವ್ರಿಗಲ್ಲ, ಮಹಿಳೆಯರಿಗೂ ಸಹ ಈಕ್ವಲ್ ರೈಟ್ಸ್ ಇದೆ. ಅವರು ಹೋರಾಟ ಮಾಡಬಹುದು. ಆ ಕಾರಣಕ್ಕೆ ಮಹಿಳಾ ಸಬಲೀಕರಣ ಜೊತೆಯಲ್ಲಿ ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಜೀವನ ಜೊತೆಯಲ್ಲಿ ಒಟ್ಟೊಟ್ಟಿಗೆ ನಮ್ಮ ಶಿಕ್ಷಣ, ನಮ್ಮ ವೃತ್ತಿ ಪ್ರತಿಯೊಂದನ್ನು ಸಹ ಮುಂದುವರಿಸ್ಕೊಂಡು ಹೋಗಿ ನಾವು ನಮ್ಮ ಕೈಲಾದ ಸಹಾಯ ಮಾಡಬೇಕು ಜನಗಳಿಗೆ ಅಂತ. ನೀವು ನಿಮ್ಮ ಕೈಲಾದ ಎಲ್ರಿಗೂ ಸಹಾಯ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದು ಉತ್ತರ. ಆ ಕಾರಣ ಇವತ್ತು ಅಣ್ಣ ಒಂದು ಇದನ್ನು ಡೀಲ್ ಮಾಡಿದಾಗ ನಾವು ಅಣ್ಣ ಅವ್ರನ್ನ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ಭವಿಷ್ಯದಿಂದಲೇ ಒಂದು ಸೆಮಿನಾರ್ಸ್ ಮಾಡ್ತೀವಿ. ಅವತ್ತು ದಯವಿಟ್ಟು ಸಹ ನೀವು ಬಂದು ಒಂದು ಕಾರ್ಮಿಕರ ಕಾಯ್ದೆ ಏನಿದೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟರೆ ಅವರು ಸಹ ಏನು ಕೆಲಸ ಮಾಡ್ತಾರೋ ಆ ಒಂದು ಕ್ಷೇತ್ರದಲ್ಲಿ ಅವರು ಅನುಕೂಲ ಬಂದಿದೆ. ಅದೇ ರೀತಿ ನೀವು ಹೇಳಿದಂಗೆ ಈಗಾಗಲೇ ನಮ್ಮಲ್ಲಿ ಬೀದಿ ವ್ಯಾಪಾರಿ ಕ್ಷೇತ್ರದಲ್ಲಿ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಪ್ರಧಾನಮಂತ್ರಿ ಮಾಡಿದ್ದೀನಿ. ಈ ಕಡೆ ಎಲ್ಲರಿಗೂ ಸುತ್ತಾಡಿದ್ದೀನಿಲ್ಲ, ಸುತ್ತಾಡಿ ಎಲ್ಲೆಲ್ಲಿ ವಟಾರಗಳಿರ್ತದೆ, ಏನು ಅಸಂಘಟಿತ ಕಾರ್ಮಿಕರದ್ದು ಆ ಕಟ್ಟಡ ಕಾರ್ಮಿಕ ವಟಾರ ಇರ್ತದೆ, ಆ ವಟಾರಗಳಿಗೆ ವಿಸಿಟ್ ಮಾಡಿದ್ದೀನಿ ನಾನು. ಅವ್ರ ಮಕ್ಕಳು ವಿದ್ಯಾಭ್ಯಾಸ ಹೆಂಗ್ ಮಾಡ್ತಾ ಇದ್ದಾರೆ, ಅವ್ರಿಗೆ ರೇಷನ್ ಹೆಂಗ್ ಬರ್ತಾ ಇದೆ, ಇವ್ರು ಏನು ಕಾಂಟ್ರಾಕ್ಟರ್ ಇರ್ತಾರಲ್ಲ ಕರೆಕ್ಟ್ ಆಗಿ ಅವ್ರಿಗೆ ಕೂಲಿ ಕೊಡ್ತಾ ಇದಾರಾ, ಅವ್ರಿಗೆ ಕರೆಕ್ಟ್ ಟೈಮ್ಗೆ ಏನೇನು ಸಲ್ಲಿಸಬೇಕು ಅದೆಲ್ಲ ಬರ್ತಾ ಇದೆಯಾ. ಸೊ ಇದೆಲ್ಲಾನು ಸಹ ಎನ್ಕ್ವೈರಿ ಮಾಡಿ ಅದೊಂದು ರಿಪೋರ್ಟ್ ತಯಾರು ಮಾಡಿ ಕೊಟ್ಟು ಆ ಸಬ್ಜೆಕ್ಟ್ ಅಲ್ಲಿ ನನಗೆ PhD ಕೂಡ ಸಿಕ್ಕಿದೆ, ಏನೋ ಬೆಂಗಳೂರು ವಿಶ್ವವಿದ್ಯಾಲಯದಿಂದ. ಅದಾದ್ಮೇಲೆ ಏನಾಯ್ತು, ನಾನು ಆಕ್ಚುಲಿ ಟೀಚಿಂಗ್ ಕಡೆ ಹೋಗ್ಬೇಕಾಯ್ತು. ಟೀಚಿಂಗ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನನ್ನ ಕೆಲಸದಲ್ಲಿ ಬಿಜಿ ಆಗ್ಬಿಟ್ಟೆ. ಆಮೇಲೆ ಇವರು ಮಾತ್ರ ಇನ್ನೊಬ್ರು ಇದ್ದಾರೆ ದೇವಪ್ಪ ಅಂತ ಹೇಳ್ಬಿಟ್ಟು, ಮೋಸ್ಟ್ಲಿ ಅವರು ಕಟ್ಟಡ ಕಾರ್ಮಿಕರು ಇದ್ದಾನೆ ದೇವಪ್ಪ.